ವಿದ್ಯಾರ್ಥಿಗಳೇ, ಸ್ವಾಗತ. ಈ ಪಾಠದಲ್ಲಿ ನಾವು ಆಕ್ಸಿ ಅಸಿಟಿಲೈನ್ ವೆಲ್ಡಿಂಗ್ ಪ್ರಾಸೆಸ್ ಮೂಲಕ MS ಪೈಪ್ನ 50 mm ಡಯಾ ಮತ್ತು 3 mm ವಾಲ್ ಥಿಕ್ನೆಸ್ ಮೇಲೆ ಪೈಪ್ ವೆಲ್ಡಿಂಗ್ 45 ಡಿಗ್ರಿ ಆಂಗಲ್ ಜಾಯಿಂಟ್ ಬಗ್ಗೆ ಕಲಿಯುತ್ತೇವೆ. ಉದ್ದೇಶ: ಈ ಅಭ್ಯಾಸದ ಕೊನೆಯಲ್ಲಿ ನೀವೇನು ಕಲಿತಿರುತ್ತೀರೆಂದರೆ 45 ಡಿಗ್ರಿ ಬ್ರಾಂಚ್ ಜಾಯಿಂಟ್ಗೆ ಪೈಪ್ನ ಡೆವಲಪ್ಮೆಂಟ್ ತಯಾರಿಸುವುದು, ಡೈಮೆನ್ಷನ್ಸ್ಗಳಿಗೆ ಅನುಗುಣವಾಗಿ ಪೈಪ್ಗಳನ್ನು ಕತ್ತರಿಸಿ ತಯಾರಿಸುವುದು, ಟಾರ್ಚ್ ಮತ್ತು ಫಿಲ್ಲರ್ ರಾಡ್ ಅನ್ನು ಕುಶಲತೆಯಿಂದ ನಿರ್ವಹಿಸಿ ವೆಲ್ಡಿಂಗ್ ಅನ್ನು ಟ್ಯಾಕ್ ಮಾಡುವುದು ಮತ್ತು ಪೂರ್ಣಗೊಳಿಸುವುದು, ವೆಲ್ಡ್ನಲ್ಲಿ ಡಿಫೆಕ್ಟ್ಸ್ಗಳಿದೆಯೇ ಎಂದು ಪರಿಶೀಲಿಸುವುದು. ವೆಲ್ಡಿಂಗ್ ಪ್ರಾಸೆಸ್ಗೆ ಬೇಕಾದ ಟೂಲ್ಸ್ಗಳನ್ನು ನೋಡೋಣ. ಸ್ಟೀಲ್ ರೂಲ್, ಸೆಂಟರ್ ಪಂಚ್, ಬಾಲ್ ಪಿನ್ ಹ್ಯಾಮರ್, angle grinder, half round file, bench vise, tri square, shipping hammer, steel wire brush, safety clothing, gloves, PPE kit, nozzle number 7, CCMS filler rod 3 mm, OAW setup, cylinder key, tip cleaner, spark lighter, gas welding goggles. ನಾವೀಗ 45 ಡಿಗ್ರಿ ಬ್ರಾಂಚ್ ಪೈಪ್ ಡೆವಲಪ್ಮೆಂಟ್ನ ಪ್ರೀ ವೆಲ್ಡಿಂಗ್ ಪ್ರಾಸೆಸ್ ಮತ್ತು ವಿಧಾನವನ್ನು ನೋಡೋಣ. ಮೇನ್ ಪೈಪ್ ಪ್ರೊಫೈಲ್ ಅನ್ನು ಕತ್ತರಿಸಿ ಮುಖ್ಯ ಪೈಪ್ನ ಮಧ್ಯಭಾಗದಲ್ಲಿ ಅಂಟಿಸಿ. ಬ್ರಾಂಚ್ ಪೈಪ್ ಪ್ರೊಫೈಲ್ ಅನ್ನು ಕತ್ತರಿಸಿ ಪೈಪ್ನ ಒಂದು ತುದಿಯಲ್ಲಿ ಅಂಟಿಸಿ. ಪ್ರೊಫೈಲ್ ಲೈನ್ಸ್ಗಳ ಚುಕ್ಕೆಗಳ ಉದ್ದಕ್ಕೂ ಪಂಚ್ ಮಾರ್ಕ್ ಹಾಕಿ. ಪ್ರೊಫೈಲ್ ಉದ್ದಕ್ಕೂ ಬ್ರಾಂಚ್ ಪೈಪ್ ಅನ್ನು ಕತ್ತರಿಸಿ. ಗ್ಯಾಸ್ ಕಟ್ಟಿಂಗ್ ಮತ್ತು ಗ್ರೈಂಡಿಂಗ್ ಮೂಲಕ ಮೇನ್ ಪೈಪ್ ಪ್ರೊಫೈಲ್ ಅನ್ನು ಕತ್ತರಿಸಿ. ಅಂಚುಗಳನ್ನು ಡಿಬರ್ ಮಾಡಿ ಮತ್ತು ಫೈಲ್ ಮಾಡಿ. ಯಾವುದೇ ಆಕ್ಸೈಡ್ ಮತ್ತು ಇತರ ಮಾಲಿನ್ಯಕಾರಕಗಳನ್ನು ತೆಗೆದುಹಾಕಲು ಪೈಪ್ನ ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ. 45 ಡಿಗ್ರಿ ಕೋನದಲ್ಲಿ ಮೇನ್ ಪೈಪ್ನೊಂದಿಗೆ ಬ್ರಾಂಚ್ ಪೈಪ್ ಅನ್ನು ಹೊಂದಿಸಿ ಮತ್ತು ಜೋಡಿಸಿ.
ನಂಬರ್ 7 ನಾಜಲ್ 3 mm CCMS ರಾಡ್ ಆಯ್ಕೆ ಮಾಡಿ ಮತ್ತು 2 ಅನಿಲಗಳಿಗೆ ನ್ಯೂಟ್ರಲ್ ಫ್ಲೇಮ್ 0.15 kg/cm² ಪ್ರೆಷರ್ ಬಳಸಿ. ಜಾಯಿಂಟ್ ಅನ್ನು 4 ಸ್ಥಳಗಳಲ್ಲಿ 90 ಡಿಗ್ರಿ ಇಂಟರ್ವಲ್ಸ್ ಮತ್ತು ರೂಟ್ ಪೆನೆಟ್ರೇಷನ್ ಖಚಿತಪಡಿಸಿಕೊಳ್ಳಲು 2 mm ರೂಟ್ ಗ್ಯಾಪ್ನಂತೆ ಟ್ಯಾಕ್ ವೆಲ್ಡ್ ಮಾಡಿ. ಟ್ಯಾಕ್ನಲ್ಲಿ ಏನಾದರೂ ಡಿಫೆಕ್ಟ್ಸ್ ಇದೆಯೇ ಎಂದು ಪರಿಶೀಲಿಸಿ. ನಾವೀಗ ಆಕ್ಸಿಅಸಿಟಿಲೀನ್ ವೆಲ್ಡಿಂಗ್ ಪ್ರಾಸೆಸ್ ಮೂಲಕ ಡೌನ್ ಹ್ಯಾಂಡ್ ಪೊಸಿಷನ್ನಲ್ಲಿ 50 mm ಉದ್ದ ಮತ್ತು 3 mm ದಪ್ಪ ಇರುವ ಪೈಪ್ನ ವೆಲ್ಡಿಂಗ್ ಪ್ರಾಸೆಸ್ ನೋಡೋಣ. OAW ಅಗತ್ಯವಿರುವ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿ. ಟ್ಯಾಕ್ ವೆಲ್ಡ್ ಮಾಡಿದ ಪೈಪ್ ಅನ್ನು ವೆಲ್ಡಿಂಗ್ ಟೇಬಲ್ ಮೇಲಿಡಿ. ಯಾವುದೇ ಅಡೆತಡೆ ಇಲ್ಲದೆ ಬ್ಲೋ ಪೈಪ್ ಮತ್ತು ಫಿಲ್ಲರ್ ರಾಡ್ ಅನ್ನು ನಿಯಂತ್ರಿಸಲು ಅನುಕೂಲವಾಗುವಂತೆ ಪೈಪ್ ಬ್ರಾಂಚ್ ಜಾಯಿಂಟ್ ಅನ್ನು ಸರಿಯಾದ ಸ್ಥಾನದಲ್ಲಿ ಜೋಡಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಪೈಪ್ ರೊಟೇಟ್ ಆಗದಂತೆ ಬ್ಲೋ ಪೈಪ್ ಮತ್ತು ಫಿಲ್ಲರ್ ರಾಡ್ ಅನ್ನು ನಿಯಂತ್ರಿಸುವ ಮೂಲಕ ಜಾಯಿಂಟ್ ಅನ್ನು ವೆಲ್ಡ್ ಮಾಡಿ. ವೆಲ್ಡಿಂಗ್ ಉದ್ದಕ್ಕೂ ಕೀ ಹೋಲ್ ಅನ್ನು ಮೇಂಟೈನ್ ಮಾಡಿ ಮತ್ತು ಜಾಯಿಂಟ್ನ 2 ಅಂಚುಗಳಲ್ಲಿ ಉತ್ತಮ ರೂಟ್ ಪೆನೆಟ್ರೇಷನ್ ಮತ್ತು ಫ್ಯೂಷನ್ ಅನ್ನು ಖಚಿತಪಡಿಸಿಕೊಳ್ಳಲು ಬ್ಲೋ ಪೈಪ್ಗೆ ಸೈಡ್ ಟು ಸೈಡ್ ಚಲನೆಯನ್ನು ನೀಡಿ. ಲೆಫ್ಟ್ ವರ್ಡ್ ಟೆಕ್ನಿಕ್ ಬಳಸಿಕೊಂಡು ಕರ್ವ್ಡ್ ಜಾಯಿಂಟ್ನ ಉದ್ದಕ್ಕೂ 4 ಭಾಗಗಳಲ್ಲಿ 1, 2, 3 ಮತ್ತು 4ರಲ್ಲಿ ವೆಲ್ಡ್ ಅನ್ನು ಪೂರ್ಣಗೊಳಿಸಿ. ಹೊಸ ವಲಯದ ಪ್ರಾರಂಭದೊಂದಿಗೆ ವೆಲ್ಡ್ ಮಾಡಿದ ಹಿಂದಿನ ವಲಯದ ಕ್ರೇಟರ್ ಅನ್ನು ಸರಿಯಾಗಿ ಫ್ಯೂಸ್ ಮಾಡಿ. ವೆಲ್ಡ್ ಅನ್ನು ಶುಚಿಗೊಳಿಸಿ ಏನಾದರೂ ಡಿಫೆಕ್ಟ್ಸ್ ಇದೆಯೇ ಎಂದು ವೆಲ್ಡ್ಮೆಂಟ್ ಅನ್ನು ಪರೀಕ್ಷಿಸಿ. ನಾವೀಗ OAW ಪ್ರಾಸೆಸ್ ಮೂಲಕ 45 ಡಿಗ್ರೀಸ್ MS ಪೈಪ್ ವೆಲ್ಡಿಂಗ್ನ ಎಚ್ಚರಿಕೆ ಕ್ರಮ ಮತ್ತು ತಪಾಸಣೆಯನ್ನು ಚರ್ಚಿಸೋಣ. ಏಕರೂಪದ ವೆಲ್ಡ್ ಗಾತ್ರ ಮತ್ತು ಹೋಲ್ ಪ್ರೊಫೈಲ್ನ ಆಕಾರ, ರಿಇನ್ಫೋರ್ಸ್ಮೆಂಟ್ ಮತ್ತು ಜಾಯಿಂಟ್ನ ಬಾಹ್ಯ ರೇಖೆಯನ್ನು ಪರೀಕ್ಷಿಸಿ. ವೆಲ್ಡ್ನ ಮುಖ ಸ್ಲೈಟ್ಲಿ ಕಾನ್ವೆಕ್ಸ್ ಆಗಿದೆಯೇ ಎಂದು ನೋಡಿ. ಗುಡ್ ಫ್ಯೂಷನ್ಗಾಗಿ ವೆಲ್ಡ್ ಬೀಡ್ಸ್ ಅಂಚುಗಳು ಓವರ್ಲ್ಯಾಪ್ ಮತ್ತು ಅಂಡರ್ಕಟ್ ಆಗಿರಬಾರದು. ಪೈಪ್ನ ಸರ್ಫೇಸ್ನ ಪೆನೆಟ್ರೇಷನ್ ಮತ್ತು ಫ್ಯೂಷನ್ ಅನ್ನು ಪರಿಶೀಲಿಸಿ. ಈಗ ಡಿಫೆಕ್ಟ್ಸ್ಗಳನ್ನು ನೋಡೋಣ. ಅಂಡರ್ಕಟ್, blow holes, uneven ripples, improper fusion. ಈ ಪಾಠದಲ್ಲಿ ನಾವೇನು ಕಲಿತೇವೆಂದರೆ 43 ಡಿಗ್ರಿ ಬ್ರಾಂಚ್ ಜಾಯಿಂಟ್ ಪೈಪ್ ಪ್ರೊಫೈಲ್ ಡೆವಲಪ್ಮೆಂಟ್ ಅನ್ನು ಬರೆಯುವುದು ಮತ್ತು ತಯಾರಿಸುವುದು, ಡೈಮೆನ್ಷನ್ಸ್ಗಳಿಗಾಗಿ ಅನುಗುಣವಾಗಿ ಪೈಪ್ಗಳನ್ನು ಕತ್ತರಿಸಿ ತಯಾರಿಸುವುದು,
ಟಾರ್ಚ್ ಮತ್ತು ಫಿಲ್ಲರ್ ರಾಡ್ ಅನ್ನು ನಿಯಂತ್ರಿಸುವ ಮೂಲಕ ವೆಲ್ಡಿಂಗ್ ಅನ್ನು ಟ್ಯಾಪ್ ಮಾಡುವುದು ಮತ್ತು ಪೂರ್ಣಗೊಳಿಸುವುದು. ಡಿಫೆಕ್ಟ್ಸ್ ಇದೆ ಎಂದು ಪರಿಶೀಲಿಸುವುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನಾವು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಬಾಯ್.